ನಮಸ್ಕಾರ. ಇವತ್ತು ನಾವು ಸಂಮೋಹನ ಅಥವಾ ಹಿಪ್ನೋಟಿಸಮ್ ವಿಚಾರವಾಗಿ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂಮೋಹನ ಅಥವಾ ಹಿಪ್ನೋಟಿಸಮ್ ಅಂದರೆ ನಮ್ಮ ಅವಚೇತನ ಮನಸ್ಸು, ಅಂದರೆ ಮನಸ್ಸಿನ ಒಳ ಮನಸ್ಸು, ಕಾನ್ಷಿಯಸ್, ಸಬ್ಕಾನ್ಷಿಯಸ್ ಅಂತೀವಿ. ಆ ಸಬ್ಕಾನ್ಷಿಯಸ್ನ ಜೊತೆ ನಾವು ಒಡನಾಟ ಇಟ್ಕೊಂಡ್ರೆ ಆ ಒಂದು ಒಡನಾಟವು ನಮ್ಮ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿ ನಿಮ್ಮದು ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಸಬ್ಕಾನ್ಷಿಯಸ್ ನಿಮಗೆ ಅಲರ್ಟ್ ಮಾಡ್ತಾನೇ ಇರುತ್ತೆ. ಅದು ಮಾಡಬೇಡ, ಅದು ಮಾಡು. ಫಾರ್ ಎಕ್ಸಾಂಪಲ್, ಮಳೆ ಬರೋ ಥರ ಇದ್ದರೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಛತ್ರಿ ಮನಸ್ಸಲ್ಲಿ ಹೇಳುತ್ತೆ, ಛತ್ರಿ ತೊಗೊಂಬಿಡು ಅಂತ, ಅದು ಜರ್ಕಿನ ಹಾಕೋ ಅಂತದೆ. ಆ ಒಂದು ವಿಚಾರ ಮನಸ್ಸು ಹೇಳಿದಾಗ ನೀವು ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡದೆ ಅಥವಾ ಅದನ್ನು ತಿಳ್ಕೊಳ್ಳದೆ ಹಾಗೆ ಹೋಗ್ತೀರಾ. ಆಗ ನಿಮ್ಮ ಮನಸ್ಸಿಗೆ ಅದು ಗೊತ್ತಾಗುತ್ತೆ ತಪ್ಪು ಮಾಡ್ತಿದೆ ಅಂದರು, ಬಟ್ ಆದರೂ ನೀವು ಹೋಗ್ತೀರಾ. ಆಗ ಅಲ್ಲಿ ಮಳೆ ಬರುತ್ತೆ, ನೀವು ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೋಬೇಕಾಗತ್ತೆ. ಈ ರೀತಿ ಸಣ್ಣ ವಿಚಾರಗಳು ಮನಸ್ಸು ಹೇಳ್ತಾನೇ ಇರುತ್ತೆ. ಆ ಮೊದಲನೇ ಮಾತು ಏನು ಮನಸ್ಸು ಮಾತಾಡುತ್ತೋ ಅದು ತುಂಬಾ ಮುಖ್ಯವಾಗಿರುತ್ತೆ. ಅದರ ಪ್ರಕಾರ ನಡ್ಕೊಂಡೋದ್ರೆ ನಮ್ಮ ಜೀವನವು ತುಂಬ ಸುಗಮವಾಗಿರುತ್ತೆ. ಹಾಗಾಗಿ ಸಂಮೋಹನ ಅನ್ನೋದು ತುಂಬ ದೊಡ್ಡ ವಿಚಾರ. ಅದನ್ನು ಮಾತಾಡೋದಕ್ಕೆ ನನಗೆ ಟೈಮ್ ಸಾಲಲ್ಲ. ಒಂದು ಸಣ್ಣ ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ನಾನು ನಿಮ್ಮಲ್ಲಿ ಈ ಒಂದು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ. ಜೈ ಹಿಂದ್.